ಬೇರೆ ಸಮಾಜದ ಮತಗಳು ಲಾಭ. ಕಾಂಗ್ರೆಸ್ ಬಂಡವಾಳನೇ ಕಳ್ಕೊತು ಲಾಭ ತಗೊಳಕ್ಕೆ ಹೋಗಿ. ನಿಮಗೆ ಬಂಡವಾಳನೇ ಇಲ್ವಲ್ಲ, ದಲಿತರ ನಿಮ್ಮ ಜೊತೆಲಿಲ್ಲ. ಒಳ ಮೀಸಲಾತಿ ಅಂತೇಳಿ ಎಡಗೈ ಬಲಗೈ ಹೊಡೆದಾಟ ಹೆಚ್ಚಿಬಿಟ್ರಿ. 27ಕ್ಕೆ ತೀರ್ಮಾನ ತಗೋತೀನಿ ಅಂದ್ರೆ ತಗೊಂಡಿಲ್ಲ. ಬೋಯಿ ಇಲ್ಲ, ಲಮಾಣ ಇಲ್ಲ, ಮಾದಿಗೆ ಇಲ್ಲ, ರೈಟ್ ಇಲ್ಲ. ಶೆಟ್ರ್ ಇಲ್ಲ, ಮರಾಠ ಇಲ್ಲ. ಯಾರು ನೀವು ಓಟ್ರು? ಮುಸ್ಲಿಮ್ಸ್ ಇಲ್ಲ, ಅದೇ ಇಲ್ಲ, ಬರೋದಿಲ್ಲ ಅಂತೀರ. ನಿಜವಾದ ನಾನು ಮುಸ್ಲಿಮ್ನಾಗಿದ್ದರೆ ಅವನು ಒಂದು ಓಟು ಹಾಕಲ್ಲ. ಕಾಂಗ್ರೆಸ್ನವ್ರಿಗೆ ಗೊತ್ತಾಗಬೇಕಾಯ್ತದು. ನಾವು ಸೀಟ್ ಕೊಡದೇ ಇದ್ರೆ, ಅಲ್ಪಸಂಖ್ಯಾತರ ಮತ ನಮಗೆ ಬರದೇ ಇದ್ರೆ BJP ಲಾಭ ಆಗೈತೆ ಅಂತ ನೀವು ಮಾಡಿಬಿಟ್ಟು ನನ್ನ ಮೇಲೆ ಯಾಕೆ ಹಾಕ್ತೀರಿ? ಈಗ ಒಬ್ಬರೇ ನಿಂತಿದ್ದಾರೆ, ಇಲ್ಲಿ SDP ನಿಂತಿದ್ದಾರೆ, ಅವ್ರಿಗೆ BJP ಲಾಭ ಮಾಡೋಕ್ಕೆ ನಿಂತವ್ರೆ. ಆಕ್ರೋಶಕ್ಕೆ ನಿಂತರು. ನೀವು ಪೈಲಾನಿ ತೆಗಿಸ್ಬಿಟ್ಟು ನಾವು ಏನೋ ಮಾಡಿಬಿಟ್ವಿ ಅಂದ್ರಿ. ಪೈಲವಾನನ ಪರಿವರ್ತನೆ ಮಾಡಿರ್ಬೋದು, ನೀವು ಮತದಾರನ ಪರಿವರ್ತನೆ ಮಾಡಿದ್ದಾರೆ. ಸೊ ಅದೇನಾಯಿತು, ಉಲ್ಟಾ ಹೊಡಿತದು. ಹೊಡಿತ ದುಡ್ಡು ಕೊಟ್ಟು ತೆಗ್ಸಿದ್ರು. ಪಾಪ ಅವ್ನು ಬೀದಲ್ಲಿ ತಿರುಗಾಡಂಗಿಲ್ಲ ಈ ಪೈಲ್ವಾನ. ಮೀರ್ ಸಾದಿಕ್ ಅಂತ ಗಮನ ಹಾಕ್ಬಿಟ್ಟಾರೆ. ಪಾಪ ಹುಡುಗ ಅವನು. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಈ ಥರ ಏಕಾಬಿಟ್ಟಿಯಾಗಿ ತೀರ್ಮಾನ ತಗೊಳ್ಳೋದು, ಯಾರಿಗಾದ್ರೂ ಟಿಕೆಟ್ ಕೊಡಬೇಕಾದ್ರೆ ಸ್ಥಳೀಯವಾಗಿ ಸ್ಥಳೀಯ ಜನರ ಅಭಿಪ್ರಾಯ ತಗೊಂಡು ತೂಗಿ ಅಳತೆ ಮಾಡಿ ಇಲ್ಲಿ ಯಾವ ಸಮಾಜಕ್ಕೆ ಕೊಡಬೇಕು. ಲಿಂಗಾಯತರಿಗೆ ಕೊಟ್ಟಿದ್ದೀರಿ, ಕುರುಬರಿಗೆ ಕೊಟ್ಟಿದ್ದೀರಿ, ಮುಸಲ್ಮಾನರಿಗೆ ಇಲ್ಲ. ಆಲ್ರೆಡಿ ಅವರ ಮಂತ್ರಿ ಇದ್ದಾನೆ, ಅವರು MP ಇದ್ದಾಳೆ, MLA ಅವ್ರಿಗೆ ಬೇಕಾ? ಏನು ಮಾಡಿದರೆ ಅಲ್ಲಿ ಹೋಗಿ ನೋಡ್ರಿ ನೀವು. ಒಂದು ರಸ್ತೆ ಇಲ್ಲ ಅಲ್ಲಿ, ಒಂದು ಚರಂಡಿ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಒಳ್ಳೆ ಸ್ಕೂಲ್ ಇಲ್ಲ. 40 ವರ್ಷ ಇವರು ಅಭಿವೃದ್ಧಿ ಮಾಡಿದ್ದ. ಇದನ್ನು ಮುಸ್ಲಿಮ್ಸ್ ಪಾಪ ಕೇಳೋರಿಲ್ಲ. ಇದು ಇನ್ನೂ 8 ದಿವಸ ಇದೆ. 8 ದಿವಸದಲ್ಲಿ ಒಂದು ಸಾಮೂಹಿಕವಾದಂಥ ಅಭಿಪ್ರಾಯ, ಸರ್ವಸಮ್ಮತವಾದಂಥ ಅಭಿಪ್ರಾಯ. ಯಾವ ಚುನಾವಣೆಯಲ್ಲೂ ಸರ್ವಸಮ್ಮತ ಆಗೋದೇ ಇಲ್ಲ. ಬಹುಮತ, ಅಲ್ಪಮತ. ಸೊ ಬಹುಮತದ ಜನ ಇಲ್ಲ, ಆದಿಲ್ ಪಾಷಾ ಒಳ್ಳೆ ಕ್ಯಾಂಡಿಡೇಟು, ಅವನಿಗೆ ಹಾಕೋಣ. ಅವನಿಗೆ ಮುಸ್ಲಿಂ ಮತಗಳಲ್ಲದೆ ಬೇರೆ ಜಾತಿ ಮತಗಳು ಅವನಿಗೆ ದೊರಕ್ತಾ ಇದ್ದಾವೆ. ಸೊ ಇವನು ಸ್ಟ್ರಾಂಗ್ ಆಗ್ತಾನೆ. ಲೋಕಲಲ್ಲಿ ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ. 34 ವರ್ಷ ಅವನಿಗೆ ಅಡ್ವೊಕೇಟು. ಈ ಹುಡುಗನಿಗೆ 22 ವರ್ಷ. ಅವನಿಗಿಂತ 15 ವರ್ಷಕ್ಕೆ ದೊಡ್ಡವನು. ಎರಡನೇದು ಜನರ ಮಧ್ಯದಲ್ಲೇ ಇರೋನು. ಇವರು ಜನರ ಮಧ್ಯದಲ್ಲಿದ್ದಾರ. ಇವರು ನೋಡೋಕ್ಕೆ ಕಷ್ಟ. ಇಂಟರ್ವ್ಯೂ ತಗೋಬೇಕಾಯ್ತು, ಮನೆ ಹೋಗ್ಬೇಕಾದ್ರೆ ಚಪ್ಪಲಿ ಬಿಟ್ಟು ಹೋಗ್ಬೇಕು. ಆ ಗೌಡಿಕೆ ಪದ್ಧತಿ ಇವತ್ತು ಇವರು ನಡೆಸ್ಕೊಂಡು ಬಂದರು. ಅದನ್ನು ಎಲ್ಲ ಕಡೆ ಇದು ಪಾಠ ಎಲ್ರಿಗೂ. ಅದಿಲ್ಲ, ನಮ್ಮ ಜೊತೆ ಇರ್ತಾರೆ. ಅಲ್ಲ ಸರ್, ಪಕ್ಷ ಯಾವ ಕಡೆ ನಮ್ದು ಹೊಸ ಪಾರ್ಟಿ ಮಾಡ್ತಾ ಇದ್ದಾರೆ ಹೊಸ್ತು. ಅದರಲ್ಲಿ ಫಸ್ಟ್ MLA ಆಗ್ತಾರೆ. ಅದರಲ್ಲಿ ನೀವು ಪಾರ್ಟಿ ಮಾಡ್ತಿದ್ದೀರಿ ಸರ್? ಹೌದು, 3ನೇ ಥರ್ಡ್ ಫ್ರಂಟ್ ಮಾಡ್ತಾ ಇದ್ದೀವಿ. ಏನು ಸರ್ ಪಕ್ಷದ ಹೆಸರು? ಕರ್ನಾಟಕ ನವೋದಯ ಪಕ್ಷ ಅಂತೇಳಿ. ಅದಕ್ಕೆ ರಾಜ್ಯ ನೀವೇ ಸರ್? ನಾನು ಅಧ್ಯಕ್ಷ, ಮಾರ್ಸಂದ್ರ ಮುನಿಯಪ್ಪನವರು ಕಾರ್ಯಾಧ್ಯಕ್ಷರು, ರೈತ ಸಂಘದ ಕೋಡಹಳ್ಳಿ ಚಂದ್ರಶೇಖರ್ ಕಾರ್ಯಾಧ್ಯಕ್ಷರು.
ಗೋಪಿನಾಥ್ ಸೆಕ್ರೆಟರಿ, ಮೋಹನ್ ಕುಮಾರ್ ಅವರು, ಮೂರ್ತಿ ಅವರು ಇದ್ರು ಸರ್. ಹಿಂದೆನೋ ಬಿಜೆಪಿ ದಕ್ಷಿಣ ಇಲ್ಲ ಸರ್, ದಕ್ಷಿಣ ಬಿಜೆಪಿ ಗೆದ್ದಿದ್ದು ಹಿಂದೆ ಬಿಜೆಪಿ ಗೆದ್ದಿದೆ, CPI ಗೆದ್ದಿದೆ. ಅದಕ್ಕಿಂತ ಮುಂಚೆ ಬಿಜೆಪಿ ಗೆದ್ದಿತ್ತಲ್ಲ, ಬಿಜೆಪಿ ಗೆದ್ದಿದೆ. ಇಲ್ಲಿ ಬಿಜೆಪಿಗೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ 55,000 ಓಟ್ ಇದೆ. ಟ್ರ್ಯಾಕಲ್ ಕಂಟೆಸ್ಟ್ ಆಗಿರೋದ್ರಿಂದ 1,60,000 1,70,000 ಓಟ್ ಪೋಲಾದ್ರಿಂದ ಟ್ರ್ಯಾಕಲ್ ಕಂಟೆಸ್ಟ್ ಆದರೆ ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.